ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು PDO, AO, AO ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಒಂದು ಲಿಮಿಟೆಡ್ ಪೀರಿಯಡ್ನಲ್ಲಿ ಯಾವ ರೀತಿ ರೆಡಿ ಆಗೋದು ಅಂತ ನೋಡ್ತಾ ಹೋಗೋಣ. ಅದಕ್ಕೆ ಅದರದೇ ಆದಂಥ ಒಂದು ಮೆಥಡ್ ಇದೆ, ಯುನಿಕ್ ಆದಂಥ ಮೆಥಡ್ ಇದೆ. ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಮಾಡಿ ಓದೋದು ಒಂದು ಮೆಥಡ್ ಆದರೆ, ಇನ್ನು ಕೋರ್ ಏರಿಯಾಸ್ನೆಲ್ಲ ಕವರ್ ಮಾಡ್ಕೊಂಡು ಹೋಗೋದು ಇನ್ನೊಂದು ಮೆಥಡ್. ಇವೆರಡು ಮೆಥಡ್ನ ಯಾರು ಸಕ್ಸಸ್ಫುಲಿ ಆಗಿ ಕಂಪ್ಲೀಷನ್ ಮಾಡ್ತಾರೆ ಅವರವಷ್ಟೇ 70 ಕ್ರಾಸ್ ಆಗುತ್ತೆ. ಸೊ ಅದೇ ಇದರಲ್ಲಿ ಈ ವಿಡಿಯೋ ಪಾರ್ಟ್ 2 ಬರ್ತಾ ಇದೆ, ಅಂದರೆ ನೊಬೆಲ್ ಅವಾರ್ಡ್ ಸಂಬಂಧಪಟ್ಟಿದ್ದು. ಫಸ್ಟ್ನೇದು ಶಾಸ್ತ್ರೀಯ ಭಾಷೆಗಳದ್ದು ಇಂಪಾರ್ಟೆಂಟ್, ಅದು ಎರಡನೇದು ನೊಬೆಲ್ ಅವಾರ್ಡ್ ಸಂಬಂಧಪಟ್ಟಿದ್ದು. ತುಂಬಾ ಇಂಪಾರ್ಟೆಂಟು, 100% ಬಂದೇ ಬರುತ್ತೆ ಅನ್ನೋಂಥ ಏರಿಯಾಸ್ ಮಾತ್ರ ಚಾಯ್ಸ್ ಮಾಡ್ತಾ ಇದ್ದೀವಿ. ಬಂದೇ ಬರುತ್ತೆ. ಎಷ್ಟು ವಿಡಿಯೋಸ್ ಅಪ್ಲೋಡ್ ಆಗ್ತವೆ ಅಷ್ಟು ಕ್ವಶನ್ಸ್ ಫ್ರೇಮ್ ಆಗೇ ಆಗ್ತವೆ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ನೊಬೆಲ್ ಅವಾರ್ಡ್ ಈ ಸತಿ ಯಾರ್ಯಾರು ಅಂತ 2024ರಲ್ಲಿ ಅಂತ ನೋಡ್ತಾ ಹೋಗೋಣ. 2024ರಲ್ಲಿ ಸ್ವಲ್ಪ ಅನಾಲಿಸಿಸ್ ಬೇಕಾಗುತ್ತೆ, ನೋಡ್ತಾ ಹೋಗೋಣ. ವಿಭಾಗ ಫಿಸಿಕ್ಸ್ ಫಸ್ಟ್ ನೋಡೋಣ. ಫಿಸಿಕ್ಸ್ ಅಲ್ಲಿ ಯಾರು ಕೊಟ್ರು? ಜಾನ್ ಜೆ ಹೋಪ್ಫೀಲ್ಡ್, ಜಿಯೋಫ್ರಿ ಇ ಹಿಂಟನ್ ಅಂತ. ಜಾನ್ ಜೆ ಹೋಪ್ಫೀಲ್ಡ್, ಜಿಯೋಫ್ರಿ ಹಿಂಟನ್ ಅವ್ರಿಗೆ ಪ್ರಶಸ್ತಿನ ನೀಡಿದ್ರು, ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ರು. ಯಾತಕ್ಕೋಸ್ಕರ ಕೊಟ್ರು? ಕೃತಕ ಬುದ್ಧಿಮತ್ತೆಗೆ ಪೂರಕವಾಗಿ ಯಂತ್ರ ಕಲಿಕೆ ಕ್ಷೇತ್ರದಲ್ಲಿ ಆಕರ ಕೋಶಗಳ ನಿರ್ಮಾಣ ಕುರಿತ ಅನ್ವೇಷಣೆಗೆ, ಇದಿಷ್ಟು 3 ಲೈನ್ ಇಂಪಾರ್ಟೆಂಟ್. ಕೃತಕ ಬುದ್ಧಿಮತ್ತೆಗೆ ಪೂರಕವಾಗಿ ಯಂತ್ರ ಕಲಿಕೆ ಕ್ಷೇತ್ರದಲ್ಲಿ ಆಕರ ಕೋಶಗಳ ನಿರ್ಮಾಣ ಕುರಿತ ಅನ್ವೇಷಣೆಗೆ ಪುರಸ್ಕಾರ ಲಭಿಸಿದೆ. ಇದೇ ವರ್ಡಿಂಗ್ಸ್ ಇರ್ತವೆ. ಇದೇ ವರ್ಡಿಂಗ್ಸ್ ಏನಕ್ಕೆ ಅಂತ ಕೇಳಿದ್ರೆ ಇದೇ ವರ್ಡಿಂಗ್ಸ್ ಇರ್ತವೆ. ಮಿಷಿನ್ ಲರ್ನಿಂಗ್ ಅಂತ ಇಂಗ್ಲಿಷ್ ವರ್ಷನ್ ಅಲ್ಲಿ ಇರುತ್ತೆ, ಗೊತ್ತಿರಬೇಕು. ಇದು ಕೀವರ್ಡ್ ಗೊತ್ತಿರ್ಬೇಕು ನಿಮ್ಗೆ, ತೀರಾ ಇಂಪಾರ್ಟೆಂಟ್. ಪ್ರಶಸ್ತಿನ ಯಾಕೆ ಕೊಟ್ರು ಅನ್ನೋದು ಇಂಪಾರ್ಟೆಂಟ್. ಇನ್ನ AI ಪಿತಾಮಹರು ಯಾರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಪಿತಾಮಹರು ಯಾರಪ್ಪ ಅಂದ್ರೆ ಅಮೆರಿಕದವರು ಜಾನ್ ಹೋಪ್ಫೀಲ್ಡ್ ಅಂತ. ಇನ್ನು ಬ್ರಿಟನ್ ಕೆನಡಾದ ಪ್ರಜೆ ಜಿಯೋಫ್ರಿ ಇ ಹಿಂಟನ್, ಇವ್ರನ್ನ ನಾವು AI ನ ಪಿತಾಮಹ ಅಂತ ಹೇಳಿ ಕರಿತೀವಿ. ಇನ್ನ ಸಂಶೋಧನೆ ಏತಕ್ಕೋಸ್ಕರ ಕೊಟ್ರಪ್ಪ ಅಂದ್ರೆ ಇಬ್ಬರು ನಡೆಸಿದಂತ ಸಂಶೋಧನೆಗಳು ಮಿಷನ್ ಲರ್ನಿಂಗ್ ನ ತಳಪಾಯವಾಗಿ ಅದರ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದವಂತೆ. AIಗೆ ನೀಡಿದಂತ ಕೊಡುಗೆಗೋಸ್ಕರ ಕೊಟ್ಟಿದ್ದಾರೆ. ಸೊ ನೊಬೆಲ್ ಅವಾರ್ಡು ಫಿಸಿಕ್ಸ್ ಗೊತ್ತಾಯ್ತಲ್ಲ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನ ಕೆಮಿಸ್ಟ್ರಿದಲ್ಲಿ ನೋಡ್ತಾ ಹೋಗೋದಾದ್ರೆ ರಸಾಯನಶಾಸ್ತ್ರ ಅಂತ ಹೇಳಿ ಕರಿತೀವಿ. ಡೇವಿಡ್ ಬೇಕರ್ ಅವ್ರಿಗೆ ಕೊಡ್ತಾರೆ. ಡೇವಿಡ್ ಬೇಕರ್, ಜಾನ್ ಎಂ ಜಂಪರ್, ಆಮೇಲೆ ಡೆಮಿಸ್ ಅಸಾಬಿಸ್ ಅಂತ 3 ಜನಕ್ಕೆ ಬರುತ್ತೆ. ಡೇವಿಡ್ ಬೇಕರ್ ಅವರು ಏನಕ್ಕೆ ಪ್ರಶಸ್ತಿನ ಪಡ್ಕೋತಾರಪ್ಪ ಅಂದ್ರೆ ಕಾಂಪಿಟೇಷನಲ್ ಪ್ರೋಟೀನ್ ವಿನ್ಯಾಸಕ್ಕಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಡೇವಿಡ್ ಬೇಕರ್ಗೆ ಬಂದಿರೋದು ಕಾಂಪಿಟೇಷನಲ್ ಪ್ರೋಟೀನ್ಗೋಸ್ಕರ ಬಂದಿದೆ. ಇಂಪಾರ್ಟೆಂಟ್ ಕೀವರ್ಡ್ ಅದು ಕೀವರ್ಡ್ ತುಂಬಾ ಇಂಪಾರ್ಟೆಂಟ್. ಇನ್ನು ಜಾನ್ ಎಂ ಜಂಪರ್ ಮತ್ತು ಡೆಮಿಸ್ ಅಸಾಬಿಸ್ ಅವ್ರಿಗೆ ಪ್ರೋಟೀನ್ ಸಂರಚನೆಗಾಗಿ ನೊಬೆಲ್ ಪುರಸ್ಕಾರ ರಚಿಸಿದೆ. ಇವೆರಡು ಕೀವರ್ಡ್ಸ್, ಇಂಪಾರ್ಟೆಂಟ್ ವರ್ಡ್ಸ್. ಎಕ್ಸಾಮಿನೇಷನ್ ಅಲ್ಲಿ ಇದೇ ವರ್ಡಿಂಗ್ಸೇ ಇರ್ತವೆ. ಇದೇ ವರ್ಡಿಂಗ್ಸ್, ABCD ಆಪ್ಷನ್ ಕೇಳಿದ್ರೆ ಇದೇ ವರ್ಡಿಂಗ್ಸ್ ಇರ್ತವೆ. ಇನ್ನು ಡೀಟೇಲ್ ಆಗಿ ABCD ಆಪ್ಷನ್ ಏನಾದ್ರು ಹೋದ್ರು ಅಂದ್ರೆ ಏನ್ ಕೇಳ್ತಾರಪ್ಪ ಅಂದ್ರೆ 2003ನೇ ಇಸ್ವಿನಲ್ಲಿ ಡೇವಿಡ್ ಬೇಕರ್ ಹೊಸ ಪ್ರೋಟೀನ್ ವಿನ್ಯಾಸನ ಮಾಡ್ತಾರೆ. ತದನಂತರದಲ್ಲಿ ಅವರ ಸಂಶೋಧನಾ ತಂಡ ಒಂದಾದ ಮೇಲೆ ಒಂದರಂತೆ ಊಹಾತ್ಮಕ ಒಂದು ಕ್ರಿಯೇಟ್ ಮಾಡ್ಕೋತು ಪ್ರೋಟೀನ್ ವಿನ್ಯಾಸಗಳನ್ನ ಮಾಡ್ತಾನೆ ಬರ್ತಾ ಇದ್ರಂತೆ. ಇನ್ನ ಈ ಪರ್ಟಿಕ್ಯುಲರ್ ಕಾಂಪಿಟೇಷನಲ್ ಪ್ರೋಟೀನ್ ಉಪಯೋಗ ಏನಪ್ಪಾ ಅಂದ್ರೆ ಇದನ್ನ ಜಾಗತಿಕವಾಗಿ ಔಷಧ, ಲಸಿಕೆ, ನ್ಯಾನೋ ಮೆಟೀರಿಯಲ್ ಮತ್ತು ಅತ್ಯಂತ ಸೂಕ್ಷ್ಮ ಸೆನ್ಸಾರ್ಗಳ ತಯಾರಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬಳಸ್ತಾರಂತೆ. ಉಪಯೋಗ ತೀರಾ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಇದನ್ನ ಜಾಗತಿಕವಾಗಿ ಔಷಧಕ್ಕೆ, ಲಸಿಕೆಗಳಿಗೆ, ವ್ಯಾಕ್ಸಿನೇಷನ್ಗೆ, ನ್ಯಾನೋ ಮೆಟೀರಿಯಲ್ಸ್ ತಯಾರಿ ಮಾಡಲಿಕ್ಕೆ ಮತ್ತು ಅತ್ಯಂತ ಸೂಕ್ಷ್ಮ ಸೆನ್ಸಾರ್ಗಳ ತಯಾರಿಕೆಯಲ್ಲಿ ಅತ್ಯಂತ ಪ್ರಮುಖವಾಗಿ ಬಳಸ್ತಾ ಇರ್ತಾರೆ. ಇನ್ನ ಡೆಮಿಸ್ ಅಸಾಬಿಸ್ ಮತ್ತು ಜಾನ್ ಜಂಪರ್ ಅವರು ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸ್ತಾರೆ. ಅದು ಸಂಶೋಧಕರು ಇದುವರೆಗೂ ಗುರುತಿಸಿದ 20 ಕೋಟಿ ಪ್ರೋಟೀನ್ ರಚನೆಯನ್ನ ಅಂದಾಜು ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿದೆಯಂತೆ. ಸೊ ಓವರ್ ಆಲ್ ಈ ಜಿಸ್ಟ್ಗೋಸ್ಕರ ಉಪಯೋಗ ಅಂತಿದೆಯಲ್ಲ ಕೆಳಗಡೆ ಥೀಮ್, ಅದರಿಂದ ಅಷ್ಟು ಕಾಂಟ್ರಿಬ್ಯೂಷನ್ಗೋಸ್ಕರ ಅವ್ರಿಗೆ ನೊಬೆಲ್ ಅವಾರ್ಡ್ ಬರುತ್ತೆ. ನೆಕ್ಸ್ಟ್ ವೈದ್ಯಕೀಯದಲ್ಲಿ ಯಾಕೆ ಕೊಡ್ತಾರೆ, ಯಾರಕ್ಕೆ ಕೊಡ್ತಾರೆ ಅನ್ನೋದು ಫಸ್ಟ್ ಯಾರಕ್ಕೆ ಕೊಡ್ತಾರೆ ಅನ್ನೋದು ಬೇಕು. ವಿಕ್ಟರ್ ಆಂಬ್ರೋಸ್ ಗ್ಯಾರಿ ರುಕ್ವೋನ್ ಅಂತಕ್ಕಂಥವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಕ್ಕೆ ಕೊಡ್ತಾರೆ ಇಂಪಾರ್ಟೆಂಟ್. ಪ್ರಶಸ್ತಿ ನೀಡಿದ ಕಾರಣ ಏನಪ್ಪಾ ಅಂದ್ರೆ ಮೈಕ್ರೋ RNA ಆವಿಷ್ಕಾರ ಮಾಡ್ತಾರೆ. ಆವಿಷ್ಕಾರ ಮಾಡ್ತಾರೆ, ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ RNA ಅಂದ್ರೆ. ಮತ್ತು ನಂತರ ಪ್ರಸರಣಾತ್ಮಕ ಜೀನ್ ನಿಯಂತ್ರಣದಲ್ಲಿ ಅದರ ಪಾತ್ರ ಏನು ಅಂತ ಹೇಳಿ ಕಂಡುಹಿಡಿತಾರೆ. ಸೊ ದಟ್ ಇಸ್ ದಿ ರೀಸನ್ ಅವ್ರಿಗೆ ನೊಬೆಲ್ ಅವಾರ್ಡ್ ಬರುತ್ತೆ. mRNA ಆವಿಷ್ಕಾರ ಮತ್ತು ನಂತರದ ಪ್ರಸರಣಾತ್ಮಕ ಜೀನ್ ನಿಯಂತ್ರಣದಲ್ಲಿ ಅದರ ಪಾತ್ರ, ಇದೇ ವರ್ಡಿಂಗ್ಸೇ. ಇದು ಕೀವರ್ಡ್, ಇದೇ ಕೀವರ್ಡೇ ಇರ್ತೈತೆ KPSC ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ, KA ಕ್ವಶನ್ ಪೇಪರ್ ಅಲ್ಲಿ. ಏನಕ್ಕೆ ಕೊಟ್ರು
ಪ್ರಶಸ್ತಿ ನೀಡಿದ ಕಾರಣ ಅಂದ್ರೆ ಈ 3 ಲೈನ್ ಇರ್ತೈತೆ, 3 ಲೈನ್ ಅಚ್ಚುಕಟ್ಟಾಗಿ ತಲೆಯಲ್ಲಿ ಇಟ್ಕೊಂಡು ಹೋಗಿ ಇಮಿಡಿಯೇಟ್ಲಿ ಟಿಕ್ ಮಾಡಿ ಬರ್ರಿ. ಇನ್ನು ಈ ಸಂಶೋಧನೆಯಿಂದ ಆಗ್ತಕ್ಕಂಥ ಉಪಯೋಗ ಏನಪ್ಪಾ ಅಂತ ಅಂದ್ರೆ ಕ್ಯಾನ್ಸರ್ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಹೊಸ ರೀತಿಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಒಂದು ಹೊಸ ಒಂದು ದಿಕ್ಕನ್ನೇ ಬದಲಾಯಿಸಿತು, ವೈದ್ಯಕೀಯ ಸಮುದಾಯಕ್ಕೆ ಒಂದು ಅನುವು ಮಾಡಿಕೊಡ್ತು ಅಂತ ಹೇಳ್ಬೋದು. ಕ್ಯಾನ್ಸರ್ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಹೊಸ ರೀತಿಯಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಈ ಹೊಸ ಇನ್ವೆನ್ಷನ್ ಮೈಕ್ರೋ RNA ಆವಿಷ್ಕಾರದಿಂದ ಒಂದು ಹೊಸ ದಿಕ್ಕು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಇನ್ನು ಮೈಕ್ರೋ RNA ಕಾರ್ಯ ಏನಪ್ಪಾ ಅಂದ್ರೆ ಇದು ಇಂಪಾರ್ಟೆಂಟ್. ಮೈಕ್ರೋ RNAಗಳು ಅತ್ಯಂತ ಸಣ್ಣ ಕಣಗಳಾಗಿರ್ತವೆ, ಸ್ಮಾಲ್ ಪಾರ್ಟಿಕಲ್ಸ್. ಮೈಕ್ರೋ RNAಗಳು ಜೀನ್ಗಳನ್ನ ಹೇಗೆ ನಿಷ್ಕ್ರಿಯಗೊಳಿಸಬಲ್ಲವು? ಮೈಕ್ರೋ RNAಗಳನ್ನ ಉಪಯೋಗಿಸ್ಕೊಂಡು ಜೀನ್ಸ್ ನ ಡಾರ್ಮೆಂಟ್ ಮಾಡ್ತಾರೆ, ಅಂದ್ರೆ ನಿಷ್ಕ್ರಿಯಗೊಳಿಸ್ತಾರೆ. ಹಾಗೂ ಪ್ರತಿ ಕೋಶದಲ್ಲಿ ಎಷ್ಟು ನಿರ್ದಿಷ್ಟ ಪ್ರೋಟೀನ್ಗಳಿಂದ ತಯಾರಿಸಲಾಗುತ್ತೆ ಎಂಬುದನ್ನ ಇವು ಹೇಗೆ ನಿಯಂತ್ರಣ ಮಾಡ್ತವೆ ಎಂಬುದನ್ನ ಸಂಶೋಧನೆ ಮಾಡಿ ತೋರಿಸಿದ್ದಾರೆ. ಸೊ ಇದಕ್ಕೋಸ್ಕರ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದಾರೆ? ವಿಕ್ಟರ್ ಆಂಬ್ರೋಸ್ ಅಂಡ್ ಗ್ಯಾರಿ ರುಕ್ವೋನ್. ನೆಕ್ಸ್ಟ್ ಅರ್ಥಶಾಸ್ತ್ರ ನೋಡ್ತಾ ಹೋಗೋದಾದ್ರೆ ಪ್ರಶಸ್ತಿ ವಿಜೇತರು ಯಾರ್ಯಾರಪ್ಪ ಅಂದ್ರೆ ಡೆರೆನ್ ಅಸೆಮಗ್ಗು ಅಂತ, ಸೈಮನ್ ಜಾನ್ಸನ್, ಜೇಮ್ಸ್ ಎ ರಾಬಿನ್ಸನ್ ಅಂತ, ಇವ್ರು 3 ಜನಕ್ಕೆ ಕೊಟ್ಟಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಡೆರೆನ್ ಅಸೆಮಗ್ಗು, ಸೈಮನ್ ಜಾನ್ಸನ್, ಜೇಮ್ಸ್ ರಾಬಿನ್ಸನ್ ಅಂತ 3 ಹೆಸರು ಜ್ಞಾಪಕಕ್ಕಿರಬೇಕು. 2024 ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನು ಪ್ರಶಸ್ತಿ ನೀಡಿದಂತ ಕಾರಣ ಇಂಪಾರ್ಟೆಂಟ್. ಕೆಲವು ದೇಶಗಳು ಶ್ರೀಮಂತವಾಗಿಯೇ ಇದಾವೆ ಮತ್ತು ಕೆಲವು ದೇಶಗಳು ಬಡವರಾಗೇ ಇದಾವೆ. ಸೊ ಯಾಕೆ ಈ ತರ ಆಯ್ತು ಅಂತೇಳಿ ಇವರು ಸಂಶೋಧನೆ ಮಾಡ್ತಾರೆ. ಸೊ ಈ ಸಂಶೋಧನೆಗೋಸ್ಕರ ಇವ್ರಿಗೆ ಅರ್ಥಶಾಸ್ತ್ರದ ನೊಬೆಲ್ ಅವಾರ್ಡ್ ಬಂದಿದೆ. ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಮೆರಿಕದ ಮೆಸ್ಸಾಚ್ಯೂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಇವರು 3 ಜನ ಸಂಶೋಧಕರಾಗಿದ್ದಾರೆ. ಕೇಳ್ಬೋದು, ಒಂದು ದೇಶದ ಅಭ್ಯುದಯಕ್ಕೆ ಸಾಮಾಜಿಕ ಸಂಸ್ಥೆಗಳ ಮಹತ್ವ ಎಷ್ಟು ಅಂತ ಇವರು ಒಂದು ಅನಾಲಿಸಿಸ್ ಮಾಡಿದ್ದಾರೆ. ಒಂದು ದೇಶದ ಅಭ್ಯುದಯ ಆಗ್ಬೇಕು ಅಂದ್ರೆ ಸಾಮಾಜಿಕ ಸಂಸ್ಥೆಗಳ ಮಹತ್ವ ಏನು ಎಂಬುದನ್ನ ಇವರು ಅನಾಲಿಸಿಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಬಂತು. ಇನ್ನ ಕಳಪೆ ಕಾನೂನು ಹೊಂದಿರತಕ್ಕಂತ ಹಾಗೂ ಜನರನ್ನ ಶೋಷಿಸ್ತಕ್ಕಂತ ದೇಶಗಳು, ಕಳಪೆ ಕಾನೂನು ಹೊಂದಿರುವ ಹಾಗೂ ಜನರನ್ನು ಶೋಷಿಸುವಂತ ದೇಶಗಳು ಬದಲಾವಣೆ ಅಥವಾ ಉತ್ತಮ ಜೀವನಕ್ಕೆ ಪರಿವರ್ತನೆಯನ್ನ ಸೃಷ್ಟಿಸೋದಿಲ್ಲ ಅಂತೇಳಿ ಇವರು ಹೇಳಿದ್ದಾರೆ. ಕಳಪೆ ಕಾನೂನು ಹೊಂದಿರತಕ್ಕಂಥವು ಉದ್ಧಾರ ಆಗಲ್ಲ ಅಂತ. ಇನ್ನು ಜನರನ್ನ ಶೋಷಿಸ್ಕೊಂಡು ಬದುಕ್ತಾ ಇರ್ತಾರಲ್ಲ, ಅದು ವರ್ಕೌಟ್ ಆಗಲ್ಲ ಅಂತ. ಇದು ಇವರ ಥೀಮು, ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಸಾಹಿತ್ಯದಲ್ಲಿ ಯಾರಿಗೆ ಬಂದಿದೆಯಪ್ಪ ಅಂದ್ರೆ ಹ್ಯಾನ್ಸ್ ಕಾಂಗ್ ಅಂತ ದಕ್ಷಿಣ ಕೊರಿಯಾದವರು. ಇಂಪಾರ್ಟೆಂಟ್. ಹ್ಯಾನ್ಸ್ ಕಾಂಗ್ ದಕ್ಷಿಣ ಕೊರಿಯಾದವರು ಮಾನವನ ಜೀವನದ ದುರ್ಬಲತೆಯನ್ನ ಬಹಿರಂಗಪಡಿಸುವ ಅವರ ಕಾವ್ಯಾತ್ಮಕ ಗದ್ಯಕ್ಕಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಮಾನವನ ಜೀವನದ ದುರ್ಬಲತೆಯನ್ನ ಬಹಿರಂಗಪಡಿಸ್ತಕ್ಕಂತ ಅವರ ಕಾವ್ಯಾತ್ಮಕ ಗದ್ಯಕ್ಕಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಎದಕ್ ಬಂದಿದೆ ಅಂದ್ರೆ ಮಾನವನ ಜೀವನದ ದುರ್ಬಲತೆಯನ್ನ ಬಹಿರಂಗಪಡಿಸ್ತಕ್ಕಂತ ಅವರ ಕಾವ್ಯಾತ್ಮಕ ಗದ್ಯಕ್ಕಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಯಾರಿಗೆ ಬಂದಿದೆ? ಹ್ಯಾನ್ಸ್ ಕಾಂಗ್ ಬಂದಿದೆ. ಇವರು ಎಲ್ಲಿಯವರು? ದಕ್ಷಿಣ ಕೊರಿಯಾದವರು. ಇಷ್ಟಕ್ಕಿಷ್ಟು ಇಂಪಾರ್ಟೆಂಟ್. ಇನ್ನು ಶಾಂತಿ ನೋಡ್ತಾ ಹೋಗೋದಂದ್ರೆ ನಿಹಾನ್ ಹಿಡಾಂಕ್ಯೋ ಅಂತ ಜಪಾನ್ ವ್ಯಕ್ತಿ ಈತನಿಗೆ ಬಂದಿದೆ. ಯಾಕೆ ಕೊಟ್ಟಿದ್ದಾರಪ್ಪ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳಿಂದ ಮುಕ್ತವಾದ ಜಗತ್ತನ್ನ ಸಾಧಿಸುವ ಪ್ರಯತ್ನಗಳಿಗಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಯಾತಕ್ಕೆ ಬಂದಿದೆ? ಪರಮಾಣು ಶಸ್ತ್ರಾಸ್ತ್ರಗಳಿಂದ ಮುಕ್ತವಾದ ಜಗತ್ತನ್ನ ಸಾಧಿಸಬೇಕು, ಪರಮಾಣುನ ನಿಶಸ್ತ್ರೀಕರಣ ಅಂತ ಹೇಳ್ತಾರೆ, ಅದನ್ನ ಮಾಡೋದಕ್ಕೋಸ್ಕರ ಸಾಧಿಸಬೇಕು ಅಂತಕ್ಕಂಥ ಪ್ರಯತ್ನಗಳಿಗಾಗಿ ನೊಬೆಲ್ ಅವಾರ್ಡ್ ಬಂದಿದೆ. ಸೊ ಇಷ್ಟಕ್ಕಿಷ್ಟು ಇಂಪಾರ್ಟೆಂಟು. ಇದರ PDF ಏನಾದ್ರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಇದಾಕಿರ್ತೀನಿ, ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಹೇಳಿ, ನಿಮ್ಗೆ ಅವಶ್ಯಕತೆ ಇದ್ರೆ ಹೇಳಿ. ಇದನ್ನ 2-3 ಸತಿ ಕೇಳಿ ಒಂದು ಶಾರ್ಟ್ ನೋಟ್ಸ್ ಮಾಡಿದ್ರು ಮಾಡ್ಕೊಳ್ಳಿ. PDF ಅವಶ್ಯಕತೆ ಇದ್ದವರು ನನಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಸೀರೀಸ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ, ನಮ್ಗೊಂದು ಸಪೋರ್ಟ್ ಸಿಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕಾನ್ ಒತ್ತಿ. ಇಮಿಡಿಯೇಟ್ಲಿ ನಾವಿಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದಟ್ ಓದಲಿಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಈ ಚಾನಲ್ ಅಲ್ಲಿ ಎಕ್ಸಾಮಿನೇಷನ್ ಬರುವಂತವು ಮಾತ್ರ ಅಪ್ಲೋಡ್ ಮಾಡೋದು, ಕಂಪಲ್ಸರಿ ಬಂದೇ ಬರುತ್ತೆ ಅನ್ನೋಂಥವು ಮಾತ್ರ. ಯಾವ ಅನ್ವಾಂಟೆಡ್ ಒಂದೇ ಒಂದು ಸ್ಲೈಡು ಅಪ್ಲೋಡ್ ಮಾಡೋದಿಲ್ಲ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಈ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.